Hello everyone, welcome to ಸಂವಾದದ ಕ್ಲಾಸಸ್. ಪ್ರಶ್ನೆ ಸಂಖ್ಯೆ 9 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಪ್ರಶ್ನೆ ಸಂಖ್ಯೆ 9 ದ್ರವ್ಯದ 3 ಸ್ಥಿತಿಗಳು ಯಾವುವು? ಮೊದಲನೇದಾಗಿ ದ್ರವ್ಯ ಅಂದ್ರೆ ಏನು? ನಾನು ದ್ರವ್ಯದ 3 ಸ್ಥಿತಿ ಅಂತಂದ್ರೆ ಹೇಳಿದ್ರು, ನನಗೆ ದ್ರವ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇಲ್ಲ, ದ್ರವ್ಯ ಅಂದ್ರೆ ಏನು? ದ್ರವ್ಯ ಅಂದ್ರೆ ಯಾವ ವಸ್ತು ಸ್ಥಳವನ್ನ ಆಕ್ರಮಿಸ್ತದೆ, ಯಾವ ವಸ್ತುವಿಗೆ ದ್ರವ್ಯ ರಾಶಿ ಇದೆ, ಅದನ್ನ ದ್ರವ್ಯ ಅಂತ ಕರಿತೀವಿ. ಈಗ ನಿಮ್ ಮನೆಯಲ್ಲಿ ಅಲಾರಾಮ್ ಕ್ಲಾಕ್ ಇರುತ್ತೆ, ಅದು ಅಷ್ಟು ಜಾಗವನ್ನ, ಅದ್ರಲ್ಲಿ ಎಷ್ಟು ಜಾಗ ಇಟ್ಟಿರ್ತೀರಲ್ಲ ಅಷ್ಟು ಜಾಗವನ್ನ ಆಕ್ರಮಿಸ್ಕೊಂಡಿರುತ್ತೆ. ಹಾಗೆ ಜಾಗವನ್ನ ಆಕ್ರಮಿಸ್ಕೊಂಡ್ರೆ ಜೊತೆಗೆ ಅದಕ್ಕೆ ಒಂದು ರಾಶಿ ಇದೆ, ಹಾಗಾಗಿ ನಾನು ದ್ರವ್ಯ ಅಂತ ಕರೆಯಬಹುದು ಅಲ್ವಾ. ಹಾಗಾಗಿ ಯಾವ ವಸ್ತು ಸ್ಥಳವನ್ನ ಆಕ್ರಮಿಸುತ್ತೆ ಜೊತೆಗೆ ಅದಕ್ಕೆ ದ್ರವ್ಯ ರಾಶಿ ಇದೆ, ಅದನ್ನ ಏನಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ದ್ರವ್ಯದ 3 ಸ್ಥಿತಿಗಳು ಯಾವುವು? ದ್ರವ್ಯದ 3 ಸ್ಥಿತಿಗಳು ಯಾವ್ಯಾವ ಸ್ಥಿತಿಯಲ್ಲಿರುತ್ತೆ ದ್ರವ್ಯ? ದ್ರವ್ಯದ 3 ಸ್ಥಿತಿಗಳು ಘನ, ದ್ರವ, ಅನಿಲ. ಈ 3 ಸ್ಥಿತಿಯಲ್ಲಿ ಇರುತ್ತೆ. ಉದಾಹರಣೆಗಳನ್ನು ಕೊಡಬಹುದಾ? ಘನಕ್ಕೆ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀರಾ? ಮಂಜುಗಡ್ಡೆ, ಮೇಜು, ಕೂರ್ಚಿ, ನಾವು, ಪ್ಲೇಟ್, ಪೆನ್, ಪೆನ್ಸಿಲ್, ಇರೇಸರ್, ಕಾಂಪಾಸ್ ಬಾಕ್ಸ್, ಇವೆಲ್ಲ ಘನ ದ್ರವ್ಯಕ್ಕೆ ಉದಾಹರಣೆ. ಬೇಕಾದಷ್ಟಿದೆ, ನಾವು ಸುತ್ತಮುತ್ತ ನೋಡ್ತೀವಲ್ಲ ಎಲ್ಲ ದ್ರವ್ಯನೇ. ಸರಿ, ದ್ರವ. ದ್ರವ ಮತ್ತು ದ್ರವ್ಯ ಕನ್ಫ್ಯೂಸ್ ಆಗ್ಬೇಡಿ. ದ್ರವ ಅಂದ್ರೆ ಬೇರೆ, ದ್ರವ್ಯ ಅಂದ್ರೆ ಬೇರೆ. ದ್ರವ ಅನ್ನುವಂಥದ್ದು ದ್ರವ್ಯದ ಒಂದು ಸ್ಥಿತಿ. ಸರಿ, ದ್ರವಕ್ಕೆ ಉದಾಹರಣೆ ನೀರು, ಆಲ್ಕೋಹಾಲ್ ಇರ್ಬೋದು, ಅಥವಾ ಹಾಲು, ಮತ್ತೆ ಕೊಡ್ತೀವಿ ಎಣ್ಣೆ, ಜೇನುತುಪ್ಪ, ಮಜ್ಜಿಗೆ, ಇದೆಲ್ಲ ದ್ರವಕ್ಕೆ ಉದಾಹರಣೆ ಹೇಳ್ಬೋದು. ಅನಿಲಕ್ಕೆ ಉದಾಹರಣೆಯನ್ನ ಕೊಡೋದಿದೆ. ಅನಿಲಕ್ಕೆ ಹೌದು, ಗಾಳಿ, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಇದೆಲ್ಲ ಅನಿಲಕ್ಕೆ ಉದಾಹರಣೆನ. ಹೌದು, ಹಾಗಾಗಿ ನಿಮ್ಗೆ ಉದಾಹರಣೆಯನ್ನ ಕೇಳಿಲ್ಲ, ಬಟ್ ನಿಮ್ಗೆ ಘನ, ದ್ರವ ಮತ್ತೆ ಅನಿಲ ಅಂತ ಉತ್ತರ. ಥ್ಯಾಂಕ್ ಯು.